ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆ್ಯಕ್ಚುಲಿ ಡೇ 3 ಪ್ರಾಕ್ಟೀಸ್. ನಾನು ಆ್ಯಕ್ಚುಲಿ ಈ ಪ್ರಾಕ್ಟೀಸನ್ನು ನಿಮಗೆ ಒಂದೇ ದಿವಸ 2 ಡೇಸ್ 3 ಡೇಸ್ 4 ಡೇಸ್ ಬಿಟ್ಟು ಅಪ್ಲೋಡ್ ಮಾಡ್ತಿದ್ದೀನಿ. ಯಾಕಂದರೆ ನೀವೇನಾದ್ರು ಸ್ಯಾಟರ್ಡೇ ಸಂಡೇ ಅಥವಾ ನೀವು ವೀಕ್ಲಿ ಆಫ್ ಇದ್ದಾಗ ಪ್ರಾಕ್ಟೀಸ್ ಮಾಡೋದಕ್ಕೆ ಅಂದ್ಕೋಬೇಕಾದ್ರೆ ನೀವು ಕಂಟಿನ್ಯೂಸ್ ಆಗಿ ಇದೆಲ್ಲ ಕಂಟಿನ್ಯೂಸ್ ಆಗಿ ಮಾಡ್ಬೋದು. ಬಟ್ ಕಾಂಟಿನ್ಯೂ ಬ್ಲೆಸ್ಸಿಂಗನ್ನು ಮಾರ್ನಿಂಗ್ ಮಾಡಬೇಕು. ಮಾರ್ನಿಂಗ್ ಮಾಡಲಿಲ್ಲ ಅಂದರೂ ನಿಮ್ಮ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಆ ಟೈಮಲ್ಲಿ ಮಾಡಿ. ಯಾಕಂದರೆ ನೀವು ಕಂಟಿನ್ಯೂಸ್ ಆಗಿ ಒಂದು ಫ್ಲೋನಲ್ಲಿ ಗ್ರ್ಯಾಟಿಟ್ಯೂಡ್ ಕಲಿಬೇಕಂದ್ರೆ ನೀವು ಕಂಟಿನ್ಯೂಸ್ ಆಗಿ ಇವ್ರು ಕೊಟ್ಟಿರೋ ಡೇ ಬೈ ಡೇ 28 ಡೇಸನ್ನು ಪ್ರಾಕ್ಟೀಸನ್ನು ಕೂಡ ಯು ಕ್ಯಾನ್ ಡೂ ಇಟ್ ಇನ್ 1 or 2 ಡೇ. ಆವಾಗ ನಿಮಗೆ ಎಫೆಕ್ಟಿವ್ನೆಸ್ ಜಾಸ್ತಿ ಆಗುತ್ತೆ, ಗ್ರ್ಯಾಟಿಟ್ಯೂಡ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ನಾನು ಯೂಶ್ವಲಿ ಏನು ಮಾಡ್ತೀನಿ ಗೊತ್ತಾ, ನಾನು ವರ್ಕ್ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ 1:10 ಅಪ್ ಟು 10 ಐ ವಿಲ್ ಸ್ಟಾರ್ಟ್ ಯೂಸಿಂಗ್ ದಿಸ್ ಗ್ರ್ಯಾಟಿಟ್ಯೂಡ್ ಕೌಂಟ್ ಯುವರ್ ಬ್ಲೆಸ್ಸಿಂಗನ್ನು ಫಸ್ಟ್ ಮಾಡ್ತೀನಿ. ನೆಕ್ಸ್ಟು ಇದು ಡೇ 2 ಇವು ಪ್ರಾಕ್ಟೀಸು ಇದನ್ನು ಮಾಡ್ತೀನಿ. ಆಮೇಲೆ ಡೇ 3 ಡೇ 4 ಅಪ್ ಟು ಹೌ ಮಚ್ ಐ ಕ್ಯಾನ್. ಇದರಲ್ಲಿ ಸಮ್ ಆಫ್ ದ ಪ್ರಾಕ್ಟೀಸು ನೀವು ಬರೆದು ಮಾಡಬೇಕು. ಸಮ್ ಆಫ್ ಪ್ರಾಕ್ಟೀಸ್ ನೀವು ಯೋಚನೆ ಮಾಡ್ತಾ ಮಾಡಬೇಕು. ಸಮ್ ಆಫ್ ದ ಪ್ರಾಕ್ಟೀಸ್ ನೀವು ಟಚ್ ಮಾಡ್ತಾ ಮಾಡಬೇಕು. ಆ ರೀತಿ ಇರೋದ್ರಿಂದ ಡಿಫ್ರೆಂಟಾಗಿ ನಿಮ್ಗೆ ಯಾವ್ಯಾವಾಗ ಯಾವ ಟೈಮಲ್ಲಿ ಕಂಫರ್ಟೇಬಲ್ ಆಗಿ ಅನಿಸುತ್ತೋ ನೀವು ಅವಾಗ ಆ ಥಿಂಗನ್ನು ನೀವು ಮಾಡ್ಕೋಬೋದು. ಸೊ ಇವಾಗ ನಾನು ಡೇ 3 ಪ್ರಾಕ್ಟೀಸ್ ಏನಿದೆ ಮ್ಯಾಜಿಕಲ್ ರಿಲೇಷನ್ಶಿಪ್. ಇವಾಗ ರಿಲೇಷನ್ಶಿಪ್ ಅಂದರೆ ನಿಮ್ಮ ತಂದೆ ತಾಯಿ, ಅಪ್ಪ ಅಮ್ಮ, ಗಂಡ ಹೆಂಡತಿ, ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು, ಅವರೆಲ್ಲರೂ ಯಾರೇ ಇರ್ಬೋದು, ಅವ್ರ ಜೊತೆ ನಿಮ್ಮ ರಿಲೇಷನ್ಶಿಪ್ಪನ್ನು ನೀವು ಚೆನ್ನಾಗಿ ಮಾಡ್ಕೋಬೇಕಂದ್ರೆ ಯು ವಿಲ್ ಯೂಸ್ ದಿಸ್. ನಿಮ್ಮದು ಚೆನ್ನಾಗಿದೆಯಾ, ಇನ್ನೂ ಚೆನ್ನಾಗುತ್ತೆ, ಇನ್ನೂ ಚೆನ್ನಾಗಿದೆ, ಇನ್ನೂ ಚೆನ್ನಾಗುತ್ತೆ, ಇನ್ನೂ ಚೆನ್ನಾಗುತ್ತೆ, ಇನ್ನೂ ಚೆನ್ನಾಗುತ್ತೆ. ಆ ರೀತಿ ನೀವು ಚಿಕ್ಕ ಮಕ್ಕಳಿದ್ದಾಗ ಅದೆಷ್ಟು ಪ್ರೀತಿಯಿಂದ ನಿಮ್ಮ ನೋಡ್ಕೊತಿದ್ರು ಆ ರೀತಿ ಆಗಬೇಕಂದ್ರೆ ನೀವು ಈ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿ. ಇಮ್ಯಾಜಿನ್, ನಾನು ಬುಕ್ಕನ್ನು ಓದೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ take a look on that. Imagine if you were the only person on earth, you would have no desire to do anything. What would be the point in creating a painting if no one could see it? What could be the point of composing the music if there is no one could hear it? What would be the point of investing anything if there was no one to use it? What would be no reason to move from one place to another, because wherever you went would be the same as where you were. No one would be there. There would be no pleasure or joy in your life. If you contact and experience with other people that give you life, joy, meaning and purpose, because of that your relationship affect your life more than anything else. To receive the life of your dream, it's vital that you understand how your relationship affect your life now and how they are the most powerful channel of gratitude to start magically change your life. ಇವಾಗ ನೋಡಿ, ಈ ಪ್ರಪಂಚದಲ್ಲಿ ಥಿಂಕ್ ಮಾಡಿ, ಈ ಪ್ರಪಂಚದಲ್ಲಿ ಯಾರೂ ಇಲ್ಲ, ನೀವು ಒಬ್ಬರೇ ಇದ್ದೀರ. ಯಾರು ಇಲ್ಲ, ನೀವು ಒಬ್ಬರೇ ಇದ್ದೀರ. ಪೂರ್ತಿ ಪ್ರಪಂಚ ನಿಮಗೆ ಲಕ್ಸುರಿ ಆಗಿರೋ ಕಾರಿದೆ, ಬೈಕ್ ಇದೆ, ಬಂಗ್ಲೆ ಇದೆ, ಮನೆ ಇದೆ, ನಿಮ್ಗೆ ಇಷ್ಟಪಡೋ ವರ್ಕ್ ಇದೆ, ನೀವು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಯಾವ ಊರಿಗೆ ಬೇಕಾದ್ರೂ ಹೋಗ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಆವಾಗ ನೀವು ಹ್ಯಾಪಿಯಾಗಿರ್ತೀರಾ? ಯಾರೂ ಇಲ್ದಲ್ಲೇ ನೀವು ಒಬ್ಬರೇ ಈ ಪ್ರಪಂಚದಲ್ಲಿದ್ದಾಗ ಅದೆಲ್ಲ ನೀವು ಇರಬೇಕು, ನೀವು ತೋರಿಸ್ಬೇಕು. ನಿಮ್ಮ ಲೈಫಿಗೆ ಒಂದು ಪರ್ಪಸ್ ಇರಬೇಕು, ನಿಮ್ಮ ಲೈಫಿಗೆ ಒಂದು ಅರ್ಥ ಇರಬೇಕಂದ್ರೆ ನೀವು ನಿಮ್ಮ ರಿಲೇಷನ್ಶಿಪ್ಸಲ್ಲಿ ಚೆನ್ನಾಗಿರಬೇಕು. ಇವಾಗ ನಿಮ್ಮ ಜೊತೆ ನಿಮ್ಮ ಅಣ್ಣ ತಮ್ಮ, ಅಕ್ಕ ತಂಗಿ, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಅತ್ತೆ ಮಾವ, ನಿಮ್ಮ ನಾದಿನಿ, ನಿಮ್ಮ ಸೋದರತ್ತೆ, ಅವರು ಇವರು ಎಲ್ಲರೂ ಯಾರೂ ಇಲ್ಲ ಅಂದರೆ ನೀವು ಅದೆಲ್ಲ ಯಾರಿಗಂತ ತೋರಿಸ್ತೀರ? ನೀವು ಬಂಗ್ಲೆ ಒಡವೆ ತೊಗೊಂಡಿದ್ದು, ದುಡ್ಡು, ಐಶ್ವರ್ಯ ಎಲ್ಲ ಯಾರಿಗಂತ ಮಾಡ್ತಿದ್ದೀರಾ? ಅದಕ್ಕೇನು ಮೀನಿಂಗ್ ಇಲ್ಲ, ಪರ್ಪಸ್ ಇಲ್ದಲೇ ಇರೋ ಥರ ಆಗುತ್ತೆ. ಅದಕ್ಕೆ ನೀವು ಅದೆಲ್ಲ ಮಾಡಿ ಇನ್ನೂ ಖುಷಿಯಾಗಿ ನಿಮ್ಮ ಲೈಫನ್ನು ಎಂಜಾಯ್ ಮಾಡಬೇಕಂದ್ರೆ ಫಸ್ಟ್ ಯು ಹ್ಯಾವ್ ಟು ಬಿ ವೆರಿ ಗುಡ್ ವಿತ್ ಯುವರ್ ರಿಲೇಷನ್ಶಿಪ್. ವೆರಿ ಗುಡ್ ಅಂತೇನು ಬೇಡ,
ಬಿಟರ್ನೆಸ್ಸು ಜಾಸ್ತಿ ಆದರೂ ಯು ಹ್ಯಾವ್ ಟು ಬಿ ಗುಡ್ ವಿತ್ ಯುವರ್ ರಿಲೇಷನ್ಶಿಪ್. ನಿಮ್ಮ ರಿಲೇಷನ್ಶಿಪ್ಸ್ ಚೆನ್ನಾಗಿರಬೇಕು. ಆ ಥರ ಇದ್ದಾಗಲೇ ನೀವು ನಿಮ್ಮ ಲೈಫಲ್ಲಿ ತುಂಬ ಚೆನ್ನಾಗಿ ಅರ್ಥನ ಬಯಸ್ಕೊಳೋದಕ್ಕೆ ಯೂಸ್ ಮಾಡ್ತೀರ. Science is now confirming the wisdom of the great sages of the past, with research studies showing that people who practice gratitude have closer relationship, are more connected to family and friends, and have other people look upon them favorably. But probably the most astonishing statistics that has come out of the research studies is that for every one complaint about another person, whether in thoughts or words, there have been a 10 blessings for the relationship to flourish. Any less than 10 blessings for every one complaint of the relationship will deteriorate, and if the relationship is a marriage, it will most likely end in divorce. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ನಾವು ಪ್ರತಿಯೊಂದು ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿರ್ಬೇಕಂದ್ರೆ ಯಾರ್ಯಾರು ನಾವು ಗ್ರೇಟ್ಫುಲ್ ಆಗಿದ್ದರೆ ಮಾತ್ರ ಅವ್ರ ಜೊತೆ ನಮ್ಮ ರಿಲೇಷನ್ಶಿಪ್ಸ್ ಚೆನ್ನಾಗಿರುತ್ತೆ. ಅದೇ ನೀವು ಕಂಪ್ಲೇಂಟ್ ಮಾಡೋದಕ್ಕೆ ಸ್ಟಾರ್ಟ್ ಆದರೆ ನಿಮ್ಮ ರಿಲೇಷನ್ಶಿಪ್ ಹತ್ರ, ಅಯ್ಯೋ ನಮ್ಮಮ್ಮ ನನಗೆ ಎದ್ದಾಗ ಊಟ ಮಾಡಿಕೊಡಲ್ಲ, ಅಯ್ಯೋ ನಮ್ಮಮ್ಮ ನಂಗೆ ಕಾಫಿ ಕೊಡಲ್ಲ, ಅಯ್ಯೋ ನಮ್ಮಮ್ಮ ನಂಗೆ ತಿಂಡಿ ಕೊಡಲ್ಲ, ನಮ್ಮಮ್ಮ ಅದು ಕೊಡಲ್ಲ, ನಮ್ಮಪ್ಪ ನಂಗೆ ಇದು ಮಾಡಿಲ್ಲ, ನಮ್ಮಪ್ಪ ನಂಗೆ ಅದು ಮಾಡಿಲ್ಲ, ನಮ್ಮಪ್ಪ ನಂಗೆ ಇದು ಮಾಡಿಲ್ಲ ಅಂತ ನೀವು ಕಂಪ್ಲೇಂಟನ್ನ ಹೇಳೋದಕ್ಕೆ ಸ್ಟಾರ್ಟ್ ಆದರೆ ರೂಲ್ಸ್ ಏನು ಗೊತ್ತಾ? ನೀವು ಒಂದು ಕಂಪ್ಲೇಂಟ್ ಮಾಡಿದ್ರೆ ಅದಕ್ಕೆ ಈಕ್ವಲ್ ಆಗಿರೋ 10 ಬ್ಲೆಸ್ಸಿಂಗ್ಸನ್ನು ಹೇಳಬೇಕಾಗುತ್ತೆ, 10 ಬ್ಲೆಸ್ಸಿಂಗ್ಸನ್ನು ಬರಿಬೇಕಾಗುತ್ತೆ. ಆವಾಗಲೇ ನಿಮ್ಮ ರಿಲೇಷನ್ಶಿಪ್ ಅವ್ರ ಜೊತೆ ಚೆನ್ನಾಗಾಗೋದು. ಅದೇ ನೀವು ದಿವಸಕ್ಕೊಂದು 20-30 ಕಂಪ್ಲೇಂಟ್ ಮಾಡ್ತಾ ಹೋದರೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ನೀವು ಎಷ್ಟಾದ ಬ್ಲೆಸ್ಸಿಂಗ್ ಬರೀಬೇಕು. 20 ಮಾಡಿದ್ರೆ 200 ಬ್ಲೆಸ್ಸಿಂಗ್ಸ್ ಒಟ್ಟಿಗೆ ಬರೀಬೇಕು. 30 ಕಂಪ್ಲೇಂಟ್ ಮಾಡಿದ್ರೆ 300 ಬ್ಲೆಸ್ಸಿಂಗ್ಸ್ ಬರೀಬೇಕು. ಅದು ಬರೆದ್ರೇ ನಿಮ್ಮ ರಿಲೇಷನ್ಶಿಪ್ ಓಕೆ ಅಂತ ಒಂದು ತಕ್ಕ ಮಟ್ಟಿಗೆ ಬರೋದಕ್ಕೆ ಸಾಧ್ಯ. ಅದಕ್ಕೆ ನೀವು ನಿಮ್ಮ ರಿಲೇಷನ್ಶಿಪ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಚೆನ್ನಾಗಿರ್ಬೇಕಂದ್ರೆ ನೀವು ಯಾವಾಗಲೂ ಅವ್ರ ಹತ್ರ ಬ್ಲೆಸ್ಸಿಂಗ್ ಝೋನಲ್ಲೇ ಇರಬೇಕು. ಕಂಪ್ಲೇಂಟ್ ಝೋನ್ ಮಾಡಿದ್ರಿ ರಿಲೇಷನ್ಶಿಪ್ ನಿಮ್ಮದು ಕೆಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೂ ಜಾಸ್ತಿ ಮಾಡೋದಕ್ಕೆ ಶುರು ಮಾಡಿದ್ರಿ, ಟೇಕನ್ ಫಾರ್ ಗ್ರ್ಯಾಂಟೆಡ್ ಆಗಿ ತೊಗೊಂಡ್ರಿ, ಅವರು ಎಷ್ಟಿದು ಮಾಡಿದ್ರು ನಿಮಗೆ ಅವ್ರ ಮೇಲೆ ರೆಸ್ಪೆಕ್ಟ್ ಇಲ್ಲ ಅಂದರೆ ಅದು ಯಾವುದೇ ದೊಡ್ಡ ಪ್ರಪಂಚದ ರಿಲೇಷನ್ಶಿಪ್ ಇರ್ಬೋದು, ತಾಯಿ ಮಕ್ಕಳದೇ ಇರ್ಬೋದು, ತಂದೆ ಮಕ್ಕಳದೇ ಇರ್ಬೋದು, ಅದು ದೂರ ಹೋಗುತ್ತೆ. Gratitude makes the relationship flourish. As you increase your gratitude for any relationship, you will magically receive an abundance of happiness and good things in that relationship. And gratitude for your relationship does not change only your relationship. It also changes you. No matter what your temperament is now, gratitude will give you more patient understanding, compassion and kindness to the point where you wouldn't even recognize yourself. The little irritation you once felt and the complaint you had in your relationship will disappear. Because when you're truly grateful for another person, there is nothing you want to change about that person. You wouldn't criticize, compromise, complain about or blame them because you are too busy being grateful for the good things about them. In fact, you wouldn't even be able to see the things you used to complain about. ಇವಾಗ ನೀವು ಎಷ್ಟೇ ಫುಲ್ಲು ಕೋಪಿಷ್ಠರೇ ಇರ್ಬೋದು, ನೀವು ಖುಷಿಯಾಗಿರೋದಕ್ಕಾಗ್ದಲೇ ಇರ್ಬೋದು, ಬಟ್ ನೀವು ಯಾವಾಗ ಗ್ರ್ಯಾಟಿಟ್ಯೂಡನ್ನ ಪ್ರಾಕ್ಟೀಸ್ ಮಾಡೋದಕ್ಕಂತ ಶುರು ಮಾಡ್ತೀರೋ, ನಿಮ್ಮ ಟೆಂಪರ್ಮೆಂಟ್ ಅಂದರೆ ನಿಮ್ಮ ಕೋಪ ನಿಮ್ಮ ಹೊರಟೋಗಿ ನಿಮಗೆ ತಾಳ್ಮೆ, ಅರ್ಥ ಮಾಡ್ಕೊಳ್ಳೋ ಅಂಥ ಬುದ್ಧಿ, ಆಮೇಲೆ ಮುಂದುವರಿಯುವಂಥ ಬುದ್ಧಿ, ಆಮೇಲೆ ಕೈಂಡ್ನೆಸ್, ಮೃದು ಸ್ವಭಾವ, ಅದೆಲ್ಲದೂ ನಿಮಗೆ ಗೊತ್ತಿದ್ದಲೇ ನಿಮ್ಮ ಹತ್ರ ಬರ್ತಾ ಹೋಗುತ್ತೆ, ಬೆಳೀತಾ ಹೋಗುತ್ತೆ. ಆ ಮ್ಯಾಜಿಕ್ ಪವರಿಂದ ನೀವು ಕಂಪ್ಲೇಂಟ್ ಮಾಡೋದನ್ನು ಕಮ್ಮಿ ಮಾಡ್ತೀರಾ,
ಬಿಟ್ಟರೆ ಮತ್ತೆ ಹೋಗಿಬಿಡ್ತೀರ. ಯಾಕಂದರೆ ಒಂದು ಇಂಪಾರ್ಟೆಂಟ್ ವರ್ಡ್ ಇದೆ, ಏನು, ಅ ಗ್ರೇಟ್ಫುಲ್ ಪರ್ಸನ್ ಈಸ್ ಆಲ್ವೇಸ್ ಅ ಗ್ರೇಟ್ಫುಲ್ ಪರ್ಸನ್. ಅಂದರೆ ಒಬ್ಬ ಕೃತಜ್ಞತೆ ವ್ಯಕ್ತಿ ಯಾವಾಗಲೂ ಕೃತಜ್ಞನಾಗಿರ್ತಾನೆ. ಅದೆಷ್ಟೇ ಡಿಫಿಕಲ್ಟ್ ಸಿಚುವೇಶನ್ ಇದ್ದರೂ ಸರಿ, ಏನಾದರೂ ಸರಿ. We can only be said that be alive to those moments when your heart are conscious of our treasure. ಅಂದರೆ ನೀವು ಎಲ್ಲಿ ತನಕ ವಿ ಕ್ಯಾನ್ ಓನ್ಲಿ ಬಿ ಸೆಟ್ ಟು ಬಿ ಅಲೈವ್ ಇನ್ ದೋಸ್ ಮೊಮೆಂಟ್ ವೆನ್ ಅವರ್ ಹಾರ್ಟ್ ಆರ್ ಕಾನ್ಷಿಯಸ್ ಆಫ್ ಅವರ್ ಟ್ರೆಷರ್. ನೀವು ಬದುಕಿದ್ದೀರಾ ಅಂತ ಯಾವಾಗ ಗೊತ್ತಾಗುತ್ತೆ ಅಂದರೆ, ನಿಮ್ಮ ಹಾರ್ಟ್, ನಿಮ್ಮ ಹೃದಯ ಫುಲ್ಲು ಕಾನ್ಷಿಯಸ್ ಅಂದರೆ ಪ್ರೆಸೆಂಟ್, ಇವಾಗಿನ ಮೊಮೆಂಟಲ್ಲಿ ಟ್ರೆಷರಲ್ಲಿ ಇದೆ ಅಂತಂದರೆ ಹಣ ದುಡ್ಡು ಅಲ್ಲ. ನೀವು ಯಾವುದ್ಯಾವ್ದು ಬ್ಲೆಸ್ಸಿಂಗ್ಸಲ್ಲಿದ್ದೀರಾ, ನಿಮ್ಮ ಹತ್ರ ಏನೇನಿದೆ ಅದರಿಂದ ನೀವು ಸ್ಯಾಟಿಸ್ಫೈ ಆದ್ರೇ ನೀವು ಜೀವಂತವಾಗಿದ್ದೀರಾ ಅಂತ. ಇದು ಒಂದು ಕೊಟೇಶನ್. ದಿಸ್ ಈಸ್ ರಿಟರ್ನ್ ಬೈ ದ ಒನ್ ರೈಟರ್ ಆ್ಯಂಡ್ ಪ್ಲೇ ರೈಟರ್. ಅವರು ಬಂದಿದ್ದಾರೆ. ವರ್ಡ್ಸ್ ಆರ್ ವೆರಿ ಪವರ್ಫುಲ್. ಸೊ ವೆನ್ ಯು ಕಂಪ್ಲೇಂಟ್ ಅಬೌಟ್ ಎನಿ ಪರ್ಸನ್, you actually harm your life. It is your life that will suffer. But the law of attraction, whatever you think or say about another person, you bring to you. This is the very reason why the greatest mind and the teachers of the world have told us to be grateful. They know that for you to receive more in your life, for your life is magically increased, you have to be grateful for others just as they are. What if every person close to you said, I love you just the way you are? How would you feel? ವರ್ಡ್, ನಾವು ಮಾತಾಡೋ ಭಾಷೆ ಇದೆಯಲ್ಲ, ಪ್ರತಿ ಶಬ್ದನೂ ಬಹಳ ಪವರ್ಫುಲ್ ಆಗಿರುತ್ತೆ. ಅದಕ್ಕೇ ಎಷ್ಟೊಂದು ಜನ ಪುರಾಣದಲ್ಲಿ ಬಂದಿರೋರು ಎಲ್ಲರೂ ಹೇಳಿರೋದೇನು ಗೊತ್ತಾ, ನೀವು ಬೇರೆಯವ್ರ ಬಗ್ಗೆ ಕಂಪ್ಲೇಂಟ್ ಮಾಡೋಕ್ಕೋದ್ರೆ ಅದು ನಿಮ್ಮ ಲೈಫನ್ನು ಹಾಳು ಮಾಡುತ್ತೆ, ಅದರಿಂದ ನೀವೇ ಸಫರ್ ಆಗೋದು ಅಂತ ಹೇಳಿದೆ. ಲಾ ಆಫ್ ಅಟ್ರಾಕ್ಷನ್ ಪ್ರಕಾರ ಇದು ನಿಜಾನೂ ಕೂಡ. ನಾವು ಗ್ರೇಟ್ಫುಲ್ ಆಗಿದ್ದಾಗ ನಾವು ಗ್ರೇಟ್ಫುಲ್ ಥಿಂಗ್ಸನ್ನೇ ಯೋಚನೆ ಮಾಡೋದಕ್ಕೆ, ಯೂಸ್ ಮಾಡೋದಕ್ಕೆ, ಥಿಂಕ್ ಮಾಡೋದಕ್ಕೆ ಹೋಗ್ತೀವಿ ಹೊರತು, ನಾವು ಕೋಪದಲ್ಲಿದ್ದಾಗ ನಮಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಹೇಳ್ತಾರಲ್ಲ, ಕೋಪಗಾರನಿಗೆ ಬುದ್ಧಿಮಟ್ಟ ಅಂತ. ಅಂದರೆ ಕೋಪಕ್ಕೆ ನಾವು ಕೈ ಕೊಟ್ಟಾಗ ನಾವು ನಮ್ಮ ಕಾನ್ಷಿಯಸ್ಸಲ್ಲಿ ಇರೋದಿಲ್ಲ. ನಾವು ಕಾನ್ಷಿಯಸ್ಸಲ್ಲಿ ಇರೋದಿಲ್ಲ ಅಂದರೆ ದಟ್ಸ್ ದ ಕಂಪ್ಲೀಟ್ ನೆಗೆಟಿವ್ ಝೋನ್ ಆಫ್ ಬೀಯಿಂಗ್ ಆನ್ ಎನಿಥಿಂಗ್. ಅದಕ್ಕೋಸ್ಕರ ಯು ಹ್ಯಾವ್ ಟು ಬಿ ಗ್ರೇಟ್ಫುಲ್ ಪರ್ಸನ್. ಯಾಕಂದರೆ ಗ್ರೇಟ್ಫುಲ್ ಆಗಿ ನೀವಿದ್ರೇ ನೀವೇನು ಮಾಡ್ತಿದ್ದೀರಾ, ಏನು ಮಾಡ್ತಾ ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ನಿಮಗೆ ಯಾರಾದರೂ ನೀವು ಹೇಗಿದ್ರೋ ನನಗೆ ಹಾಗೆ ಇಷ್ಟ ಅಂತ ಹೇಳಬೇಕಂತ ಇಷ್ಟ ಆದರೆ, ಅದೇ ಥರ ನೀವು ಬೇರೆಯವ್ರಿಗೆ ಹೇಳಬೇಕಾಗುತ್ತೆ. ಇಂಪಾರ್ಟೆಂಟ್ಲಿ ಯುವರ್ ಕ್ಲೋಸ್ ರಿಲೇಷನ್ಶಿಪ್, ಯುವರ್ ಮದರ್, ಫಾದರ್, ಬ್ರದರ್, ಸಿಸ್ಟರ್, ಅವರಿಗೆಲ್ಲರಿಗೂ ಐ ಲವ್ ಯು ಜಸ್ಟ್ ದ ವೇ ಯು ಆರ್ ಅಂತ ಹೇಳಬೇಕಾಗುತ್ತೆ. ಆಮೇಲೆ ಅದನ್ನು ಒಪ್ಕೊಬೇಕಾಗುತ್ತೆ. ಟುಡೇ ಮ್ಯಾಜಿಕಲ್ ಪ್ರಾಕ್ಟೀಸ್ ಈಸ್ ಬೀಯಿಂಗ್ ಗ್ರೇಟ್ಫುಲ್ ಫಾರ್ ದ ಪೀಪಲ್ ಜಸ್ಟ್ ಆ್ಯಸ್ ದೇ ಆರ್. ಈವನ್ ಇಫ್ ಆಲ್ ಯುವರ್ ರಿಲೇಷನ್ಶಿಪ್ ಆರ್ ಕರೆಂಟ್ಲಿ ಗುಡ್, they will increase with more magnificent though this practice. And with everything you find to be grateful for in each person, you will see gratitude perform its breathtaking magic, and your relationship will be strong, more fulfilling, and more enriching than you ever thought they could be. ನೀವು ನಿಮ್ಮ ರಿಲೇಷನ್ಶಿಪ್ಸ್ ಇವಾಗ ಚೆನ್ನಾಗಿದ್ದರೆ, ನಿಮ್ಮ ಅಪ್ಪ ಜೊತೆ, ಅಮ್ಮ ಜೊತೆ, ಅಣ್ಣ ಜೊತೆ, ತಮ್ಮ ಜೊತೆ, ಎಲ್ಲರ ಜೊತೆ ನಿಮ್ಮ ರಿಲೇಷನ್ಶಿಪ್ ಚೆನ್ನಾಗಿದ್ದರೆ, ನೀವು ಗ್ರ್ಯಾಟಿಟ್ಯೂಡ್ನ ಪ್ರಾಕ್ಟೀಸ್ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ, ಇನ್ನೂ ಬಹಳನೇ ಚೆನ್ನಾಗಾಗುತ್ತೆ, ಇನ್ನೂ ತುಂಬಾ ಚೆನ್ನಾಗಾಗುತ್ತೆ.
ಅದಕ್ಕೋಸ್ಕರ ನೀವು ಈ ಪ್ರಾಕ್ಟೀಸನ್ನು ಮಾಡಿ ಅಂತ ಹೇಳ್ತಾ ಇರೋದು. ಇವತ್ತಿನ ಪ್ರಾಕ್ಟೀಸ್ ಏನು ಅಂದರೆ, ನೀವು 3 ಜನದ ಕ್ಲೋಸ್ ರಿಲೇಷನ್ಶಿಪ್ ಇರೋ ನಿಮ್ಮ ರಿಲೇಷನ್ಶಿಪ್ ಕ್ಲೋಸ್, ಎಸ್ಪೆಷಲಿ ನೀವಿರೋದು, ದಟ್ ವುಡ್ ಬಿ ನಿಮ್ಮ ವೈಫ್ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಸನ್ ಆಗಿರ್ಬೋದು, ಫಾದರ್ ಆಗಿರ್ಬೋದು, ಮದರ್ ಆಗಿರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ನಿಮ್ಮ ಸಿಸ್ಟರ್ ಆಗಿರ್ಬೋದು, ಯಾರಾದ್ರೂ ಇರ್ಬೋದು. ನೀವು ಕ್ಲೋಸ್ಲಿ ನೀವು ಯಾರ ಜೊತೆ ಯಾರ ಮನೆಯಲ್ಲಿದ್ದೀರಾ, ನೀವು ಅವ್ರ ಮನೇಲಿದ್ದೀರಾ, ಅವ್ರು ನಿಮ್ಮ ಮನೆಯಲ್ಲಿದ್ದೀರಾ, ನೀವು ಒಂದೇ ರಿಲೇಷನ್ ಒಂದೇ ಫ್ಯಾಮಿಲಿ ಅಂದರೆ ಅವ್ರ ಫೋಟೋಸನ್ನು ನೀವು ತಗೊಳ್ಳಿ. ಅವ್ರ ಫೋಟೋಸನ್ನು ತಗೊಂಡು ನೀವು ಒಂದು ಸೈಡ್ ಕೂತ್ಕೊಳ್ಳಿ. ಒಂದು ಸೈಡ್ ಕೂತ್ಕೊಂಡು ನೀವೇನು ಬರಿಬೇಕಂದ್ರೆ, ಒಂದೊಂದೇ ಒಬ್ರೊಬ್ರದಾಗಿ ಫೋಟೋ ತಗೊಳ್ಳಿ. ಸಪೋಸ್ ನೀವು ನಿಮ್ಮ ಮದರ್ ಫೋಟೋ ತೊಗೊಂತೀರ, ಮದರಿನ ಫೋಟೋ ತೊಗೊಂಡು ಹೇಳಿ ಏನಂತ ಬರೀಬೇಕು, ಥ್ಯಾಂಕ್ ಯು ಅಂತ ಬರೆದು ಅವ್ರ ಹೆಸರು ಬರೀಬೇಕು. ಫಾರ್ ವಾಟ್, ಯಾಕೆ. ಇಲ್ಲ ಒಂದು ಎಕ್ಸಾಂಪಲ್ ಇದೆ, ಥ್ಯಾಂಕ್ ಯು ಜಾನ್ ಫಾರ್ ಆಲ್ವೇಸ್ ಮೇಕಿಂಗ್ ಮೀ ಲಾಫ್. ಥ್ಯಾಂಕ್ ಯು ಮಾಮ್ ಫಾರ್ ಸಪೋರ್ಟಿಂಗ್ ಮೀ ಥ್ರೂ ಕಾಲೇಜ್. ಇದನ್ನು ನೀವು ಕನ್ನಡದಲ್ಲಾರು ಬರಿಬೋದು, ಇಂಗ್ಲೀಷಲ್ಲಾರು ಬರಿಬೋದು. ಕನ್ನಡದಲ್ಲಿ ಹೇಗೆ ಬರಿತೀರಾ, ಥ್ಯಾಂಕ್ ಯು, ನಾನು ಧನ್ಯವಾದ, ಥ್ಯಾಂಕ್ ಯು ಯೂಶ್ವಲಿ ಥ್ಯಾಂಕ್ ಯು ಅಂತಲೇ ಹೇಳಿ, ಧನ್ಯವಾದ ಅದು ಇದು ಅಂತೆಲ್ಲ ತಲೆಗೆಡ್ಸ್ಕೊಬೇಡಿ. ಅಥವಾ ಇಂಗ್ಲೀಷು ಕನ್ನಡ ಇಂಗ್ಲೀಷ್ ಎರಡು ಮಿಕ್ಸ್ ಆದರೂ ಸರಿ. ಥ್ಯಾಂಕ್ ಯು ಅಮ್ಮ, ನೀನು ನನಗೆ ಕಾಲೇಜಲ್ಲಿದ್ದಾಗ ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಅಪ್ಪ, ನೀನು ನನಗೆ ಟ್ಯೂಷನಿನ ಫೀಸ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಅಮ್ಮ, ನೀನು ನನಗೆ ರುಚಿಯಾದ ಅಡುಗೆ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಅಪ್ಪ, ನೀವು ನನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗಿ ಬಿಡ್ತಿದ್ರಲ್ಲ ಅದಕ್ಕೆ. ಥ್ಯಾಂಕ್ ಯು ಅಮ್ಮ, ನೀನು ನನ್ನ ಹೋಮ್ವರ್ಕನ್ನು ಮಾಡಿಸ್ತಾ ಇದ್ದಿದ್ದಕ್ಕೆ. ಥ್ಯಾಂಕ್ ಯು ಅಪ್ಪ, ನೀನು ನನಗೆ ಒಳ್ಳೆಯ ಎಜುಕೇಷನನ್ನು ಕೊಡಿಸಿದ್ದಕ್ಕೆ. ಈ ಥರ ನೀವು ಹೇಳ್ಬೋದು. ಜೊತೆಗೆ ನಿಮ್ಮ ಅಣ್ಣ ಅಕ್ಕ, ಥ್ಯಾಂಕ್ ಯು ಅಣ್ಣ, ನೀನು ನನ್ನ ಜೊತೆ ಆಟ ಆಡಿದ್ದಕ್ಕೆ. ಥ್ಯಾಂಕ್ ಯು ಅಕ್ಕ, ನೀನು ನನಗೆ ಯಾವಾಗಲೂ ಸಪೋರ್ಟ್ ಮಾಡಿದ್ದಕ್ಕೆ. ಈ ಥರ ನೀವು ಲಿಸ್ಟನ್ನು ಬರಿಬೇಕು, ಪ್ರತಿಯೊಬ್ಬರಿಗೂ ಬರಿಬೇಕು. ಎಷ್ಟು ಬರಿಬೇಕು, ಏನು ಬರಿಬೇಕಂತ ಇನ್ನು ಮುಂದೆ ಹೇಳ್ತಿರ್ತಾಯಿದ್ದೀರಿ. ವೆನ್ ಯು ಫಿನಿಶ್ ಯುವರ್ ಲಿಸ್ಟ್ ಆಫ್ ಆಲ್ ದ 3 ಪೀಪಲ್ಸ್, ಕಂಟಿನ್ಯೂ ವಿತ್ ದಿಸ್ ಮ್ಯಾಜಿಕ್ ಪ್ರಾಕ್ಟೀಸ್ ಆ್ಯಂಡ್ ಟೇಕ್ ದಿ ಫೋಟೋ ಆಫ್ ಯು ಟುಡೇ. ಅದೇ ನಾನು ಹೇಳ್ದಾಗೆ ಫಸ್ಟ್ ಒಬ್ಬರು ಫೋಟೋ ತೊಗೊಳ್ರಿ, ಒಂದು 5 ಬರೀರಿ. 10 ಬರೆದ್ಬಿಡಿ, 5, 10, 20 ಅಂದರೆ ನೀವು ಎಷ್ಟು ಜಾಸ್ತಿ ಬ್ಲೆಸ್ಸಿಂಗ್ ಮಾಡ್ತೀರೋ ನಿಮ್ಮ ಲೈಫ್ ಅಷ್ಟು ಬೇಗ ಚೆನ್ನಾಗಾಗ್ತಾ ಬರುತ್ತೆ. ನೀವು ಒಬ್ಬೊಬ್ಬರು 5 ಬರೀತೀರಾ, 10 ಬರೀತೀರಾ, 15 ಬರೀತೀರಾ, 20 ಬರೀತೀರಾ, ಆ ಥರ ಬರೀತಾ ಹೋದಾಗೆಲ್ಲ ನಿಮ್ಮ ಲೈಫ್ ಚೆನ್ನಾಗುತ್ತೆ. ಬುಕ್ಕಿನ ಪ್ರಕಾರ ಪ್ರತಿಯೊಬ್ಬರ ಮೇಲೂ 5 ಬರೀರಿ ಅಂತ ಕೊಟ್ಟಿದ್ದಾರೆ. ಐ ರೆಕಮೆಂಡ್ ಯು ಟು ರೈಟ್ 10. ನೀವು ಹೊಸಬ್ರಾಗಿದ್ದರೆ ಅದನ್ನು ನೀವು ಬುಕ್ಕಲ್ಲಿ ಬರಿಬೋದು. ಬುಕ್ಕಲ್ಲಿ ಬರೆದ್ರೆ ಬೆಟರ್ ಅಂತ ಯೂಶ್ವಲಿ ನಾನು ಬುಕ್ಕಲ್ಲೇ ಬರ್ತೀನಿ. ನೋಡಿರಿ, ನನ್ನ ಜಾನರಲ್ ಬುಕ್ ಈಸ್ ಸಚ್ ಎ ಹ್ಯೂಜ್ ಬುಕ್. ಯಾಕಂದರೆ ನನಗೆ ಗೊತ್ತು ಪ್ರತಿಯೊಂದು ಕೆಲಸನೂ ನಾನೆಲ್ಲ ಇವರೇ ಮಾಡಿಕೊಡೋದು ಅಂತ. ಅದಕ್ಕೆ ನಾನು ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ಪ್ರಾಕ್ಟೀಸ್ ಏನು ಅಂದರೆ, ಸಪೋಸ್ ನೀವು ಸೇಮ್ ಡೇ ಮಾಡ್ತಾಯಿದ್ದೀರಾ ಅಂದರೆ, ನೀವು 10 ಡೇಸ್ ಬ್ಲೆಸ್ಸಿಂಗ್ ಮಾಡಿದ್ದೀರಾ, ಆಮೇಲೆ ನೀವು ಫೋಟೋಸನ್ನು ಇಟ್ಕೊಂಡು ಅಪ್ಪ ಅಮ್ಮ ಮನೆಯಲ್ಲಿ ಫೋನೆಲ್ಲರೂ ಫೋಟೋ ನೋಡ್ಕೊಳ್ಳಿ. ಬಿಟ್ಟರೆ ನೀವು ಫೋಟೋಸ್ ಅವ್ರದ್ದು ಇರುತ್ತಲ್ಲ, ಬರೀ ಅವರೊಬ್ಬರದ್ದೇ ಬಿಟ್ಟರೆ ಅವ್ರು ನಿಮ್ಮ ಜೊತೆ ಇರಬೇಕಷ್ಟೆ. ಸಪ್ರೇಟಾಗಿ 3 ಜನದ್ದು ತೊಗೊಂಡ್ಬಿಟ್ಟು ಈ ಪ್ರಾಕ್ಟೀಸನ್ನು ಮಾಡಿ. ಇದರಿಂದ ನಿಮಗೆ ಬಹಳನೇ ಯೂಸ್ ಆಗುತ್ತೆ. ನಿಮ್ಮ ರಿಲೇಷನ್ಶಿಪ್ ಫ್ಲರಿಶ್ ಆಗುತ್ತೆ. ನೀವು ಈ ಚೇಂಜಸ್ಸನ್ನು ಬಹಳ ಬೇಗ ನೋಡ್ತೀರ, ರಿಲೇಷನ್ಶಿಪ್ಪಲ್ಲಿ ಚೇಂಜಸ್ಸನ್ನು ಬಹಳ ಬೇಗ ನೋಡ್ತೀರ. ಆ ಥರ ಬರೆದು ಲಾಸ್ಟಿಗೆ ಥ್ಯಾಂಕ್ ಯು ಅಂತ ಬರೆದು ಇಟ್ಟರೆ ಮುಗೀತು ನಿಮ್ಮದು ಇವತ್ತಿನ ಅಸೈನ್ಮೆಂಟ್. ಅದೇ ನೀವು ಡೈಲಿ ಮಾಡೋದಂದರೆ ಇದು ಡೇ 3ನಲ್ಲಿ ಮ್ಯಾಜಿಕ್ ರಿಲೇಷನ್ಶಿಪ್ ಮಾಡೋದಕ್ಕೂ ಮುಂಚೆ ಬೆಳಗ್ಗೆ ಕೌಂಟೌನ್ ಯುವರ್ ಬ್ಲೆಸ್ಸಿಂಗ್ ಮಾಡಬೇಕು. ಅದಾದಮೇಲೆ ಇದು ದಿನದಲ್ಲಿ ಯಾವಾಗಲಾದ್ರು ಈ ಅಸೈನ್ಮೆಂಟ್ ಮಾಡಬೇಕು. ಆಮೇಲೆ ಮಲಗೋಕ್ಕೂ ಮುಂಚೆ ಮ್ಯಾಜಿಕ್ ರಾಕ್ ಆಗಿ ಅಸೈನ್ಮೆಂಟ್ನ ಮಾಡಬೇಕು. ಅದೆಲ್ಲ ಏನೇನು ನಾನು ಆವಾಗಲೇ 2 ವೀಡಿಯೋಸಲ್ಲಿ ಹೇಳಿದ್ದೀನಿ, ಈ ವಿಡಿಯೋನಲ್ಲಿ ಹೇಳ್ತಾ ಇಲ್ಲ. ಸೊ ಡೂ ದಿಸ್. ನೆಕ್ಸ್ಟು ಮ್ಯಾಜಿಕಲ್ ಹೆಲ್ತ್. ದಿನ ಪ್ರಾಕ್ಟೀಸ್ ಮಾಡಿ, ನಿಮಗೆಲ್ಲ ಒಳ್ಳೆ ರಿಸಲ್ಟ್ಸ್ ಬರುತ್ತೆ, ಹ್ಯಾಪಿ ರಿಸಲ್ಟ್ಸ್ ಬರುತ್ತೆ. ನಿಮ್ಮ ಲೈಫ್ ನಿಮ್ಗೆ ಇಷ್ಟ ಬಂದಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.